ಅಲ್ಲ ನಮ್ಮ ಅತ್ತ ಮುಂಡೆ ಹಾಂ ಬಾಯಿ ಬಂದಂಗೆ ಮಾತಾಡೋದ್ಲಲ್ಲ ಈಚೆ ನಿಂತ್ಕೊಂಡು ಏನೋ ಮದುವಾಗಿ ಇನ್ನೊಂದು ವಾರ ತುಂಬಿರೋ ಒಂದು 10 ದಿವಸ ಆಗಿಲ್ಲ ಈಗಲೇ ಹಿಂಗೆ ಬಾಯಿ ಮಾಡ್ಕೊಂಡು ನಿಂತ್ಕೊತಾಳೆ ಅಂತ ಅಂತಾರೆ ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ಒಳಗೆ ಬಂದೀನಿ. ಇಲ್ದ ಹೋಗಿದ್ರೆ ಸರಿಯಾಗಿ ಮಾಡೋಣ ಒಳಗೆ. ಅಲ್ಲ ನಮ್ಮ ಅವ್ವ ಏನು ದೊಡ್ಡದಾಗಿ ಏನೋ ಮುತ್ತಿಗೆ ಅಷ್ಟೊಂದು ಒಳ್ಳೆಯವಳು, ನಮ್ಮ ಅಣ್ಣ ಅಷ್ಟೊಂದು ಒಳ್ಳೆಯವನು, ಅವ್ರು ಒಳ್ಳೆಯವ್ರು ಇವ್ರು ಒಳ್ಳೆಯವ್ರು ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡಿದ್ಲು. ಇವತ್ತು ಯಾವ ಥರವ ಏನೇನು ಏನು ಮಾಡೋಕೆ ಹೋಗಿದ್ದೆ ಜಗಲಿ ಮೇಲೆ ಕುತ್ಕೊಂಡು ಅವ ಅಮ್ಮ ಕರೆದಿರ್ತಾನೆ ಒಂದ್ಗಳು ಕುತ್ಕೊಳ್ಳೋದಂತ ಆಚೆಗೆ ಹೋಗಿದ್ದು. ಅದೇ ಕಾಚ್ಕೋಬೇಡ ಅಂದಳು. ನಾನೇನು ಮಾಡಿದ್ದೇನು ಒಳಗೆ ಕುತ್ಕೊಳ್ಳೋಕ್ಕದ ಮನೆ ಮೇಲೆ ಜಗಲಿ ಮೇಲೆ ಕುತ್ಕೊಳ್ಳೋದೇ. ಅಲ್ಲ ಎಂಥ ಬುದ್ಧಿ ಕಲ್ತಿದ್ದಳು. ನಮ್ಮ ಅವ್ವನ ಬುದ್ಧಿ ಇಲ್ಲ. ಮಾಡ್ತೀನಿ ಸರಿಯಾದ ಕೆಲಸ, ಇನ್ನೊಂದ್ಸತಿ ಹಿಂಗೆ ಆಡಲಿ ಮಾಡ್ತೀನಿ. ಹಲೋ, ಏನು ಮಾಡ್ತಿದ್ದಿ ಮಗಳೇ? ಏನು ಮಾಡಾನೆ ಕೂತೀವ್ರಿ. ಅದೇಕವ ಅದಕ್ಕೊಂಥರ ಇದೆಯಾರ ಏನಾಯ್ತು? ಏನಾಗಬೇಕು ಏನಾಗಬೇಕವ? ಅಲ್ಲಕ್ಕನವ ಯಾಕೆ ಯಾಕೊಂಥರ ಇದೆಯಲ್ಲ? ಯಾವ ಥರನೂ ಇಲ್ಲ, ನಾನು ಮಾಮೂಲಿ ಹೆಂಗಿದ್ದೆ ಹಂಗೆ ಇದ್ದಿದ್ದು. ಯಾಕವ ಯಾಕೊಂಥರ ಇದ್ದಿ ಹೇಳು, ಯಾಕೆ ಏನಾಯ್ತವ? ಆ ಅಲ್ಲ ನಮ್ಮ ಒತ್ತಿಗೆ ಅಂತೇವಳು, ನಮ್ಮ ಅಣ್ಣ ಇಂತೇವನು ಭಾಳ ದೇವ್ರು ಅಂತೇವ್ರು ಅಂತಿದೆ. ನಿಮ್ಮ ಒತ್ತಿಗೆ ಇವತ್ತು ಎಂಥ ಕೆಲಸ ಮಾಡಿದ್ಲು ಗೊತ್ತಾ? ಆ ಏನಾಯ್ತವ? ಏನಾಯ್ತು ಅಂತ ಏನು ಹೇಳ ನಾನು? ಅಲಕ್ಕನವ ನಾನು ಪಡಗ ನಾನು ಒಳಗಿದ್ನ, ಅದೇ ಯಾರವ ಅಮ್ಮ ಬಂದ್ಬಿಟ್ಟು ಕೂಕಂಡ್ಲು, ತಾಯಿ ತಾಯಿ ಅನ್ಕೊಂಡು. ಅದಕ್ಕೆ ನಾನು ಈಜ್ಕೋಗ್ಬಿಟ್ಟು ಏನಮ್ಮ ಅಂದೆ. ಅಯ್ಯೋ ಈಚೆ ಬಂದೆ ಅಲ್ವಲ್ಲವ, ಈಚೆಗೇನು ಓಡೆಯಲ್ಲ ನಿನ್ನ, ಚೆನ್ನಾಗಿದ್ದೀಯವ ಅನ್ಕೊಂಡು ಅವ ಅಮ್ಮ ಅಂತ ಉಂಕನಮ್ಮ ಅನ್ಕೊಂಡು ಕೂತ್ಕೊಂಡ್ಲು. ಅದಕ್ಕೆ ಒಂದು 2 ನಿಮಿಷನೂ ಆಗಿಲ್ಲ ಕುಂತಿ. ಇವಳು ಎಲ್ಲಿಂದ ಕಡೆ ನಮ್ಮ ಅತ್ತೆ ಹೊಲ್ತಕ್ಕೆ ಹೋಯ್ತೀನಿ ಅಂದ್ಬಿಟ್ಟು ಓದೋಳು. ಬಂದ್ಬಿಟ್ಟು ಅವ ಅಮ್ಮನ ಕೊಟ್ಟು ಜಗಳಕ್ಕೆ ಬಿದ್ಲು. ಅವ ಅಮ್ಮನ ಕೊಟ್ಟು ಹೆಂಗಾರು ಜಗಳಕ್ಕೆ ಬಿಡಲಿ, ನಾನು ಅದಕ್ಕೂ ಸಂಬಂಧ ಇಲ್ಲ ಅನ್ಕೊಂಡು ನಾನು ಸುಮ್ಮನಿವ್ನಿ. ಅವ ಅಮ್ಮ ಹೋದ್ಮೇಲೆ ನನಗೆ ಬಾಯಿ ಬಂದಂಗೆ ಮಾತಾಡ್ತಾಳೆ. ಜಗಳ ಮೇಲೆ ಕೂತಿದ್ದೆ ನೀನು, ಒಂದು ಮಗ ಇರೋಳು ಅಂತ ಗೊತ್ತಾಗ್ಬಿಟ್ಟು ನನ್ನ ಮಗ ತಾಲಿ ಕಟ್ಟವನು ನಿನಗೆ ಅಂತೇವಳು ಇಂತೇವಳು ಅಂತ ಮಾತಾಡ್ತಾಳೆ ನಿಮ್ಮ ಮತಕ್ಕೆ ಮುಂದೆ. ಅಲ್ಲ ನಾನು ಓಲಿ ಚೇಪಪ್ಪ ಜನಗಳು ಅಕ್ಕಪಕ್ಕದವರು ಮದುವಾಗಿ ಇನ್ನೊಂದು 10 ದಿವಸನೂ ಕಳ್ದಿಲ್ಲ, ಆಲೆ ಜಗಳಕ್ಕೆ ನಿಂತದೆ ಹೆಣ್ಣು ಅನ್ಕೋತಾರೆ ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತೀನಿ ನಾನು, ಗೊತ್ತಾ? ಇಲ್ದ ಹೋಗಿದ್ರೆ ತಲೆ ಮುಂದೆ ಹಿಡ್ಕೊಂಡು ಎಳ್ದಾಡನು. ಅಯ್ಯೋ ಗಂಗೆ ಏನು ಹೇಳ್ತಾಯಿದ್ದೀನಿ ನೀನು? ಅಯ್ಯೋ ಅಷ್ಟಕ್ಕೆಲ್ಲವ ನೀನು ಹಿಂಗಾಡರವ, ಹಂಗೆ ಬೇರೆ ಹೊಡ್ಗಿಡ್ದ್ಬಿಟ್ಟು ನೀನು. ಅದ್ಯಾವ ಗಾಚಾರ ಅಂದರು ಹೊಡೆದಾರ. ಈಗ ಸಾವಿತ್ರಮ್ಮ ಹೊಡೆದಿದ್ದಕ್ಕೆ ಏನು ನ್ಯಾಯ ಪಂಚಾಯತಿ ಅನ್ಕೊಂಡು ಮುಗಿಸಿದ್ರು. ಒಡೆಯೋದು ಬಡಿಯೋದು ಅವೆಲ್ಲ ಸರಿಲ್ಲ, ಅದೇನು ಚಂದ ಅಂದಾರ ನಿಮ್ಮ? ಅವಳು ಮಾತಾಡೋ ಸರಿಯಾ? ಅಲ್ಲ ಅವಳು ಬೋದ್ರು ಬಯಸ್ಕೊಳ್ಳ, ನಾನು ತೀಟ್ ಬಂದಿರೋದು, ನನಗೆ ತಪ್ಪು ಮಾಡಿದ ನಾನು ಬಯಸ್ಕೊಳಕ್ಕೆ. ಅಲ್ಲ ನೀನು ಬಯಸ್ಕೊಂಡು ನಿನ್ನ ಗಣೆ ಬಂದದೆ, ನಾನ್ಯಾಕೆ ಬಯಸ್ಕೊಳ್ಳೋಣ ನಾನ್ಯಾಕೆ ಬಯಸ್ಕೊಳ್ಳೋಣ ಅಂತ? ಅಲ್ಲ ಅಷ್ಟು ಒಳ್ಳೆಯವರು ಇಷ್ಟು ಒಳ್ಳೆಯವರು ಅಂತಿದೆ. ಈಗ ಆಲೆ ತೋರಿಸ್ತಾರೆ ವರ್ಷಯ್ಯವರು. ಏನು ತಂದಕ್ಕಿಲ್ವ ತಿನ್ಕೊ ಕೂತ್ಕೊಂಡಿನು ಅಂತಾಳೆ ನನಗೆ. ಏನು ತರ್ಬರ್ತತ್ತಿದಾನೆ ಎಲ್ಲ ಗಂಡಸು ಏನು ಸಾಮಾನು ತತ್ತಾನೆ ಅದನ್ನೇ ತತ್ತಿರೋದವನು. ಅವಳೇನು ಮಿಕ್ಮಿರಿ ಮಾತಾಡೋಕ್ಕೆ ಅವಳು ಯಾಕೆ ಮಾತಾಡ್ಬೇಕು ಅವಳು ನನಗೆ ಅವೆಲ್ಲ ಹಿಡಿಯೋಕ್ಕಿಲ್ಲ ನನಗೆ. ಅಲ್ಲ ನಾನೇನು ಓಲಿ ಅಯ್ಯೋ ಬಾಯಿ ಮಾಡ್ಕೊಂಡು ನಾವು ನಮ್ಮ ಜೀವನ ಹಾಳು ಮಾಡ್ಕೊಬಾರ್ದು ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ಅವಳು ಹೇಳಿದ ಭಂಗ ಮಾಡ್ಕೊಂಡು ಅವಳು ಹೇಳಿದ್ದಂಗೆಲ್ಲ ಕೆಲಸ ಮಾಡ್ಕೊಂಡ ನೀವು. ನನಗೇನವ ಮಾತಾಡ್ಬೇಕು ಅವಳು? ನನಗೇನು ಮಾತಾಡ್ಬೇಕು ಅವಳು ಅಂತ? ಇವತ್ತೇನೋ ಹೋಗ್ಲಿ ಅಂತ ಸುಮ್ಬಿಟ್ಟಿವಿ. ಬಲ್ದ ಮಗಳಿಗೆ ಎದ್ಬಿಟ್ಟಾಳೆ ಅವಳು, ಬಚಾವಾಗವಳೆ. ಇನ್ನೊಂದ್ಸತಿ ಏನೋ ಸುದ್ದಿಗೆ ಬಂದ್ರು ಮಾತ್ರ ಮುಂಡೆಗೆ ಸರಿಯಾದ ಕೆಲಸನೇ ಮಾಡೋದು. ನಿನಗೂ ಅಷ್ಟೇ ಅವಳಿಗೂ ಅಷ್ಟೇ, ಇಬ್ಬರಿಗೂ ಸರಿಯಾದ ಕೆಲಸನೇ ಮಾಡೋದು. ಅಲ್ಲ ನಾನೇನೋ ಮಾಡಿದೆ ಅಲ್ಲ ಕನ್ಗಂಗೆ ಇದೇನು ಬಿಟ್ಟು ಬಿದ್ದಿದ್ದಾನೆ ನಾನು ಎಲ್ಲಕ್ಕೂ ನನ್ನ 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 ಅಂತೀರಿ ಅಲ್ಲ ನೀವು. ನಿಮ್ಮ ಅಪ್ಪ ನೋಡೋ ನಿಮ್ಮ ಅಪ್ಪ ಬೈತಾನೆ, ನೀನು ನೋಡ್ರಿ ನೀನು ಹಿಂಗಂತೀಯ. ಅಲ್ಲ ನಿಮ್ಮ ಎದೆ ಮೇಲಿದ್ದಾನ, ನಿಮ್ಮ ಬದಿ ಮೇಲಿದ್ದಾನ, ನನ್ನ ಯಾಕೆ ಹಿಂಗೆ ಜೀವ ತೆಗ್ದಿರೋ ತಾಯ್ದಿರ? ಥೂ, ನಾನು ಒಬ್ಳು ಎದೆಯ ಪರ್ಕೊಂಡು ನಾನು ಒಬ್ಳು ಇವನಿ ನಾನು ಎದೆಗೆ ಮಣ್ಣು ಹಾಕ್ಸ್ಕೊಂಡು ಹೋಗಂಟವೆ ನಿನಗೂ ನೆಮ್ಮದಿ ಇಲ್ಲ, ನಿಮ್ಮ ಅಪ್ಪ ನನ್ನ ಮಗನಿಗೂ ನೆಮ್ಮದಿ ಇಲ್ಲ. ನಾಟಕ ಸಾಕು, ಮುಚ್ಚು ಬಾಯನಿಂದ. ನಿನ್ನ ನಾಟಕಗಳ ನನ್ನ ನೋಡಿ ಸಾಕಾಗದೆ. ನಿನ್ನ ನಾಟಕ ಇನ್ನು ನನ್ನ ಹತ್ರ ತೋರಕ್ಕೆ ಬರಬೇಡ ನೀನು. ಅಲ್ಲ ನಾನೇನು ಮಾಡಣಿ ಅಂದರೆ ನಮ್ಮ ಅಣ್ಣ ಒಳ್ಳೆಯವನು, ನಮ್ಮ ಅಕ್ಕೆ ಒಳ್ಳೆಯವಳು, ನಮ್ಮ ಅಣ್ಣನ ಮಗ ಒಳ್ಳೆಯವನು ಅಂತಿದ್ದೆ. ಹಾಂ ಈಗ ತೋರಿಸ್ತಾವ್ರಲ್ಲ ಅವ್ರ ಬುದ್ಧಿಗೆ ವರ್ಷೆಯ. ನಾನು ಮಾತ್ರ ಹೇಳ್ತೇನೆ ಕೇಳ್ಕೊ, ನಾನು ಮಾತ್ರ ಅದೇನಾರೇ ಅರಿ ನಾನು ಸುದ್ದಿಗೆ ಇನ್ನೊಂದ್ಸತಿ ಬಂದ್ರೆ ಮಾತ್ರ ಯಾವಣ್ಣು ಬಿಟ್ಕೊಡಕ್ಕಿಲ್ಲ ನಾನು. ಅಲ್ಲ ಮನೇನು ಜಗ್ಲಿ ಮೇಲೆ ಕುತ್ಕೊಂಡ್ರೇನು ಇವ್ರ ಬಂಡವಾಳಗಳೆಲ್ಲ ಗೊತ್ತಾಗ್ಬಿಡ್ತವೆ ಅಂತ ಏನು ಹೇಳ್ತಾಳೆ. ಹೊರಗಡೆ ಹೋಗ್ಬಿಡಕ್ಕನವ ಯಾರು ಕೊಟ್ಟು ಮಾತಾಡಬೇಡ ಅಂತ, ಅಕ್ಕಪಕ್ಕದವ್ರು ಸರಿ ಇಲ್ಲ ಅಂತ.
ಇಲ್ದವ್ದು ಹೇಳಾರ ಇರೋದನ್ನೇ ಹೇಳ್ತಾರೆ ಹೇಳಿದ್ರೆ ಇಲ್ದವ್ದು ಹೇಳಕ್ ಬಂದಾರ. ಅಲ್ಲ ಇವ್ರಿಗೆ ಕಳ್ಳನ್ಗೆ ಅದೇನೋ ಕಳ್ಳನ ಮುಂದೆ ಸುಳ್ಳುಳಿಗೆ ನಂಗೆ ಇವ್ರು ಯಾಕೆ ಇವರು ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಳು ಮುಟ್ಟು ನೋಡ್ಕೋಬೇಕು. ಆ ಯಾಕವ ಎಗಳು ಮುಟ್ಟು ನೋಡ್ಕೋಬೇಕು? ಅಯ್ಯೋ ಕಾಣೆ ಕಣವ ಕಾಣೆ. ನಾನೇನು ಹೇಳಾನೆ ನಾನು ಕೂಟಿ ಹೇಳಿದ್ರೆ ನಮಗೂ ಸಾಕಾಗ್ಬಿಟ್ಟತೆ ತಡಿ. ಈ ಜೇಲ್ ಮೂವೇ ಬೇಡ ಅನ್ಸ್ಬಿಟ್ಟತಿ. ಅದೇ ನಾನೇ ಸರಿಯಾ ಕರಂಗೇಡಿ. ಅಲ್ಲ ಒಬ್ಬರು ಕೂಟು ಒಂದು ಮಾತು ಕೇಳ್ಬೋದು, ಎಲ್ಲರೂ ಕೂಟುವೆ ಎಲ್ಲರೂ ಕೂಟು ಒಂದೊಂದು ಮಾತು ಕೇಳಬೇಕು ಅಂದರೆ ನಾನೇ ಸರಿಯಾ ದೇಸ್ಕಿಲ್ ಮದುವೆ ಮಾಡಿದ್ದಾನ? ಯಾರು ಮಾಡಬಾರ್ದು ಮದುವೆ ಮಾಡಿದ್ದಾನ? ಬರೀ ಇದೇ ಗೋಳಾಗೋಯ್ತಲ್ಲ ನನಗೆ. ನಿನಗೇನು ಗೋಳಾಗಿದ್ದದು? ಅವತ್ತಿನ ಫೋನ್ ಮಾಡಿ ಹೇಳ್ತದ ನಿನಗೆ? ನಾನು ಫೋನ್ ಮಾಡಿರೋದೇ ಇವತ್ತಲ್ಲ, ಇನ್ನೇನು ಗೋಳಾಗಿರೋದು ನಿನಗೆ? ನಾನು ಫೋನೇ ಮಾಡಬೇಡ್ದ? ಈಗ ನಾನು ಮಾಡ್ದೆ ನೀನು ಮಾಡ್ದೆ ಫೋನ್ 17 ಫಸ್ಟು ನೀನು ಫೋನ್ ಮಾಡಿ ಹೆಂಗಿದ್ದಿ ಏನು ಯಾಕೆ ಸಪ್ತಿದ್ದಿ ಅಂತ ತನಿಖೆ ಮಾಡಿ ಕೇಳಿದ್ಕೆ ನಾನು ಹೇಳ್ದೆ. ನಾನು ಅಲ್ಲ ಏನು ಎಷ್ಟು ದಿವಸದಿಂದ ನೀನು ಫೋನ್ ಮಾಡಿದ್ದಾನೆ? ನಾನು ಮದುವೆ ತಾವಿಂದನೂ 2 ದಿವಸ ಫೋನ ಮಾತಾಡಿವಿ. ಅವತ್ತೇನಾರು ಹೇಳಿದ್ನಾ? ಏನು ನಿನ್ನ ನೋವಾಗಿರೋದು? ನಾನೇನು ನೋವು ಕೊಟ್ಟಿದ್ದಾನೆ ನಿನಗೆ? ಅಯ್ಯೋ ಗಂಗೆ ಬರೀ ನೀನು ತಪ್ಪು ತಿಳ್ಕೊಳ್ಳೋದು. ಯಾಕಂದ್ರೆ ಗಂಗೆ ನಾನು ಹಂಗನ್ನವ ಅನುಸರಿಸ್ಕೋಬೇಕು. ಈಗ ನಿಮ್ಮ ಕಂಬ್ಲಿ ಆಗಲಿ ಸಾವಿತ್ರಮ್ಮ ಆಗಲಿ ಏನಂದರು ಇವಳಿಲ್ಲೇ ಬಾಳ್ನಿಲ್ಲ ಅವತ್ತೇ ಹೇಳೋರೆ ಅವರು ಬಾಳ್ದಂಗೆ ಆಯ್ತಾ ಬದುಕ್ದಂಗೆ ಆಯ್ತಾ ಅಂತವ. ಸರಿಯಾ? ಅವ್ರು ಯಾವ್ದೇ ಮೆಟ್ತಂಗೆ ಬಾಳಿ ತೋರ್ಬೇಕು ಕನ್ಗಂಗೆ. ಬರೀ ಮಾತಾಡೋದಲ್ಲ ನೀನು. ಓಹೋ ಅದಕ್ಕೆ ನಿಮ್ಮ ಹೊತ್ತಿಗೆ ಹೊಡೆದ್ರು ಹೊಡ್ಸ್ಕೊಂಡು ಬೋದ್ರು ಬಯಸ್ಕೊಂಡು ಎದೆ ಮೆಟ್ತಂಗಿರೋಣ ನಾನು ತಗೋ ಅವೆಲ್ಲ ನಡೆಯಕ್ಕಿಲ್ಲ. ತಪ್ಪು ಮಾಡಿದರೆ ಬೇಕಾದ್ರೆ ಉಗಿಸ್ಕೊತೀನಿ. ನಾನೇನು ತಪ್ಪು ಮಾಡಿದಾನ? ನನ್ನ ಪಡೆದು ನಾನು ಇರೋಳ್ಗೆ ಇವಳು ಕಾರ್ ಕರ್ಕೊಂಡು ಜಗಳಕ್ಕೆ ಬಂದರೆ ಬೀದಿಲಿ ನಿಂತ್ಕೊಂಡ್ಬೋಯ್ತಾಳೆ ನಿಮ್ಮ ಹೊತ್ಕೊಂಡೆ. ಅವಳ ಕೈ ಕೇಳ್ಬೇಕು ಅಂತ ಏನಿದ್ದದು? ನಾನು ಯಾವ ಕೈಲೂ ನಾನು ಒಂದು ಮಾತು ಕೇಳೋಕ್ಕಿಲ್ಲ. ನನಗೇನು ಹಣೆ ಬರ ಬಂದಿಲ್ಲ ಯಾವ ಕೈಲೂ ಮಾತು ಕೇಳೋಕ್ಕೆ. ಆಯಿತು ಸುಮ್ಮನಿರು ಜೋರಾಗಿ ಕಿರ್ಚ್ಬೇಡ ಕೇಳಿಸ್ಕೊತಾರೆ. ಅಯ್ಯೋ ನನಗೆ ಬೇಕಾದಷ್ಟು ಜನ ಗೊತ್ತಿರೋರು ಅವ್ರೆ. ಅಯ್ಯೋ ಜಯ ಅದೇ ಬುದ್ಧಿ ಕಲಿಸಿದಳು ಮಗಳಿಗೆ ಅಂದರು. ಸುಮ್ಮನಿರು. ಅದಕ್ಕೆ ನಾನೇನು ಮಾಡನೆ ಅಂತವ ನಿನಗೆ ಹೋಗ್ಲಿಸೋಕ್ಕೆ ನಾನು ಜೀವ ತಗೊಳಕ್ಕೆ ಆಯ್ಕಿಲ್ಲ. ನಾನು ಹೇಳ್ತೇನೆ ತಾನೇ, ಅರ್ಥ ಆಯ್ತತ್ತ ನಿನಗೆ? ನಾನು ಜೀವ ತಗೊಳಕ್ಕೆ ಆಯ್ಕಿಲ್ಲ ಕಣವ ನಾನು. ಅದಕ್ಕೆ ನಿಮ್ಮ ಹೊತ್ತಿಗೆ ಬೋದ್ರು ಆಡಿದ್ರು ಆಡ್ಸ್ಕೊಂಡು ಬೋದ್ರು ಬಯಸ್ಕೊಂಡು ಇರೋಕ್ಕಿಲ್ಲ. ನಿಮ್ಮ ಹೊತ್ತಕ್ಕೆ ಮುಂಡೆ ಒಂದು ಈಚೆ ಕಡ್ಡಿ ತಂದು ಆಚೆ ಕಡ್ಡಿಗೆ ಮಾಡೋಕ್ಕೆ 12-20 ಮಾಡ್ಕೊಂಡು ನಾನು ಹೋಯ್ತಾ ಇಲ್ವ? ನಾನು ಅವಳಿಗೇನು ಬೇಕಾಗಿರೋದು? ತಂದಕ್ಕ ನನ್ನ ಗಂಡ ನಾನು ಬೇಯಿಸಾಕೊಂಡು ನಾನು ತಿನ್ಕೊಂಡು ಬಿದ್ದಿರಬೇಕು. ಅಷ್ಟು ಬಿಟ್ಟು ಹೆಚ್ಚಿಗೆ ಮಾತೇನು? ಆಯಿತು ಸುಮ್ಮನಿರು. ಹಂಗಂದ್ರೆ ಆತದ? ಮದುವಾಗಿ ಇನ್ನೂ ಒಂದು ವಾರ 10 ದಿವಸ ತುಂಬಿಲ್ಲ, ಜನಗಳು ಆಡ್ಕೊತಾರೆ. ಹೊಸಿ ದಿವಸ ಸುಮ್ಮನಿರು, ಎಲ್ಲ ಸರಿ ಆಯ್ತದೆ. ಸರಿ ಆಗ್ಲಿಲ್ಲ ಅಂದ್ರೆ ಹೆಂಗೆ ಸರಿ ಮಾಡಬೇಕು ಅಂತಲೂ ಗೊತ್ತು ನನಗೆ. ಅಯ್ಯೋ ನಿಮ್ಮ ಕೊಟ್ಟು ವಾದ ಮಾಡೋಕ್ಕಾಗಿಲ್ಲ. ಮಾಡ್ತೀನಿ ತಡ ಆಮೇಲೆ. ಆಯ್ತು ಮಡ್ಗು. ಅಲ್ಲ ನಾನೇನಾದ್ರು ಹೋಗಿದ್ದು ನಾಳೆ ಸುದ್ದಿಗೆ ನಮ್ಮ ಅತ್ತೆ ಸುದ್ದಿಗೆ ನಾನು ಪಾಡು ನನ್ನ ಒಳಗಿರೋಳಿಗೆ ಅಮ್ಮ ಕರೀತು. ಕೂತ್ಕೊಂಡು ಜಗಳ ಮೇಲೆ 2 ಮಾತಾಡಿವಿ. ಅಷ್ಟೊಂದು ಬಂದ್ಬಿಟ್ಟು ಬರಬರ್ನೆ ಅವ ಅಮ್ಮನ ಕೊಟ್ಟು ಬೋದ್ಲು. ಅವ ಅಮ್ಮನಿಗೆ ಹೆಂಗಾರ ಬೈಕಳು ನನಗೇನು ಅಂತ ನಾನು ಉಸಿರು ಬಿಡ್ನಿರ. ಸುಮ್ಮನೆ ಆದ ತಾನೆ ನನಗೂ ಮಾತಾಡ್ತಾಳೆ. ಒಂದು ಮುಗಿರೋಳು ಅಂತ ಗೊತ್ತಿದ್ದು ಆದ ನನ್ನ ಮಗ. ಅದಕ್ಕೆ ಗೌರವ ಕೊಡಬೇಕು ಅಂತ. ಯಾಕೆ ಅವನ್ಯಾರು ಆಗು ಅಂತ ಹೇಳಿದ್ದು? ಕುಣಿತಿದ್ದ ನಾನು ಮದುವೆ ಆಗು ಅಂತ ಅವನ ಹತ್ರ ನಾನು ಹಿಂಗೊಟ್ಟು ಬಿದ್ದಿದ್ದು. ಮಾತಾಡಿದ್ರೆ ಮಾತುಗಳು ಜಾಸ್ತಿ ಗೊತ್ತವೆ. ಏನಪ್ಪ ಅಂದರೆ ಅಲ್ಲಿ ಕಚ್ಕೊಂಡು ಸುಮ್ಮನೆ ಆಗಿನಿ. ಜಾಸ್ತಿ ಮಾತಾಡಿದ್ರೆ ಸರು ಬರೋಕ್ಕಿಲ್ಲ ಅಂದ್ಬಿಟ್ಟು. ಅಲ್ಲ ಇವಳು ನಮ್ಮ ಅತ್ತೆ ಹಿಂಗಾಡಳು ಇವಳು. ಅಲ್ಲ ನಮ್ಮ ಅವ್ವ ದೊಡ್ಡದಾಗಿ ಅಯ್ಯೋ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲ ಒಸಿ ಒಳ್ಳೆಯವರಲ್ಲ, ಹಂಗೆ ಒಳ್ಳೆಯವರು ಹಿಂಗೆ ಒಳ್ಳೆಯವರು ಅಂತಿದ್ಲು. ತೋರಿಸೋರು ಒಳ್ಳೆ ಬುದ್ಧಿ ಅಂತಿದ್ದು ಅಂತ. ನಿಜವಾಗ್ಲೂ ಯಾಕಾರು ಅದನ್ನ ಮದುವೆ ಅನ್ಸ್ಬಿಟ್ಟದು ನನಗಂತವೆ. ಸರಿ ಕಣ್ರಪ್ಪ ಬರೋಣ. ಹಂಗೆ ವಿಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡಪ್ಪ. ಬರೋಣ ಮತ್ತೆ ನಮಸ್ಕಾರ.